ಲಂಚ ಕೇಳಿದ ಅಧಿಕಾರಿಗಳಿಗೆ ಲಂಚಬಾಕ ಅಧಿಕಾರಿಗಳಿಗೆ ರೈತರು ಮುಟ್ಟಿಕೊಳ್ಳುವಂತೆ ಉತ್ತರವನ್ನ ಕೊಟ್ಟಿದ್ದಾರೆ. ಲಂಚಕ್ಕೆ ಬೇಡಿಕೆ ಇಟ್ಟಿರುವಂತಹ ಚಿಕ್ಕನಾಯಕಹಳ್ಳಿಯ ಅಧಿಕಾರಿಗೆ ಈಗ ರೈತರು ಫುಲ್ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಲಂಚ ಕೇಳಿದಕ್ಕೆ ರೈತರು ಮುಖ ಮುಟ್ಟುಕೊಳ್ಳುವಂತೆ ಆ ರೀತಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಅಂದ್ರೆ ಆ ಅಧಿಕಾರಿಯ ಟೇಬಲ್ ಮೇಲೆ ನಾಣ್ಯವನ್ನ ಸುರಿದಿದ್ದಾರೆ ರೈತರು. ಜನರಿಂದ ಭಿಕ್ಷೆಯನ್ನ ಬೇಡಿ ಹಣ ಸಂಗ್ರಹ ಮಾಡಿ ಆ ಚಿಲ್ಲರೆ ಎಲ್ಲವನ್ನ ಉಪನೋಂದಣಾಧಿಕಾರಿ ರಾಘವೇಂದ್ರ ವಿರುದ್ಧ ಆ ಟೇಬಲ್ ಮೇಲೆ ಹಾಕಿದ್ದಾರೆ. ಆಕ್ರೋಶವನ್ನ ಹೊರಗಾಕಿದ್ದಾರೆ. ಅಷ್ಟೇ ಅಲ್ಲ, ಕುರ್ಚಿಗೆ ಹಾರ ಹಾಕಿ ಪೇಟವನ್ನ ತೊಡಿಸಿ ಅವಮಾನವನ್ನ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನಾವು. ಯಾವುದೇ ವ್ಯಕ್ತಿಗೆ ನಾವು ದೈಹಿಕವಾಗಿ ಕಾನೂನು ಪ್ರಕಾರ ಈಗ ಅವ್ರು ತಗೊಳ್ಳಲ್ಲ ಅಂತಂದ್ರೆ ಏನು ಮಾಡೋಕ್ಕಲ್ಲ. ಇದು ನಮ್ಮದೇ ಕಚೇರಿ, ಸಾರ್ವಜನಿಕ ಕಚೇರಿ. ಈ ಟೇಬಲ್ ಎಲ್ಲರಿಗೂ ಓನರ್ಗಳು ನಾವೇ. ದಯಮಾಡಿ ಇದೇ ಚೇರು ಇವ್ರನ್ನೇ ಸಬ್ಮಿಟರ್ ಅಂತಂದು ಇದಕ್ಕೆ ಸನ್ಮಾನ ಮಾಡ್ರಿ. ಧರ್ಮ ಕರ್ಮ ಅವ್ರಿಗೆ ಬಿಟ್ರಿ. ಕಾನೂನು ವ್ಯಾಪ್ತಿನಲ್ಲಿ ಏನಾಗುತ್ತೋ ಅದಾಗಿ ಈ ಟೇಬಲ್ಗೆ ಮಾಡ್ತಾರೆ. ಈ ಟೇಬಲ್ಗೆ ಮಾಡೋದನ್ನ ಅವ್ರೇನೋ ನಿಲ್ಸಕ್ಕಾಗಲ್ಲ. ಈ ಟೇಬಲ್ಗೆ ಈ ಕುರ್ಚಿಗೆ ಅವ್ರು ಸನ್ಮಾನ ಮಾಡೋದನ್ನ ಅವ್ರ ಕೈ ಕಲಿಯಕ್ಕಾಗಲ್ಲ. ಕುರ್ಚಿ ಮೇಲೆ ಅವ್ರು ಮುಟ್ಟೋದ್ ಬೇಡ. ಯಾಕಂದ್ರೆ ದೈಹಿಕವಾಗಿ ಅಧಿಕಾರಿಗಳನ್ನ ಮುಟ್ಟೋದಕ್ಕೆ ನಮ್ಗೆ ಹಕ್ಕಿಲ್ಲ. ಯಾಕಂದ್ರೆ ವೈಯಕ್ತಿಕವಾಗುತ್ತೆ. ಈ ಚೇರ್ಗೆ ಪೇಟ ಹಾಕ್ರಿ, ಚೇರ್ಗೆ ಇದು ಮಾಡಿ, ಟೇಬಲ್ ಮೇಲೆ ಜನ ಕೊಟ್ಟಂತ ಕುರ್ಚಿ ಮೇಲೆ ಹಾಕಿ ಬಿಡ್ರಿ. ಅಲ್ಲ ಕುರ್ಚಿ ಮೇಲೆ ಅಷ್ಟು ಹಾಕೋಣ. ಚೇರು ಸರ್ಕಾರದ್ದು, ವ್ಯಕ್ತಿಗತವಾಗಿ ಅವ್ರನ್ನ ನಾವು ಮುಟ್ಟೋದ್ ಬೇಡ. ಬಂದಾಗ ತಾಯಿ ಕೇಳಲ್ಲ, ಒಪ್ಪಂದ ಕೇಳಲ್ವಾ? ಹೇಳಿದೀನಿ, ಕಾನೂನನ್ನ ಉಲ್ಲಂಘಿಸ್ಕೊಡ್ದು. ನೀವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಾವು ಕಾನೂನು ಸಂವಿಧಾನ ವ್ಯವಸ್ಥೆ ಒಳಗಡೆ ಕೆಲಸ ಮಾಡ್ಬೇಕಾಗಿದೆ. ದಯಮಾಡಿ ಈ ಜನ ₹1 ಮಾತ್ರ ಆಗಿಲ್ಲ.